ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಇರುವಂತಹ ಹಿನ್ನೆಲೆ ಸಭೆಗೂ ಮುನ್ನ ಸಿಎಂ ಕೊಠಡಿಯಲ್ಲಿ ಪ್ರತ್ಯೇಕ ಚರ್ಚೆ ಆಗ್ತಾ ಇದೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ನಡೀತಾ ಇರುವಂತಹ ಚರ್ಚೆ ಇದು ಅಂತ ಗೊತ್ತಾಗ್ತಾ ಇದೆ. ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದ ನಾಯಕರು ಯಾರಿದ್ದಾರೆ, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಬಿ ಪಾಟೀಲ್ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆರ್ಬಿ ತಿಮ್ಮಾಪುರ್ ಅವರು ಕೂಡ ಇದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮೀಟಿಂಗ್ ಇರುವಂತಹ ಕಾರಣಕ್ಕಾಗಿ ಯಾವ ರೀತಿಯಾಗಿ ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬೇಕು, ಏನ್ ಮಾಡಬೇಕು, ಮುಂದಿನ ನಿರ್ಧಾರ ಹೇಗಿರಬೇಕು, ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಾಲೋಚನೆ ಮಾಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರ ಜೊತೆಗೆ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಹಾಗೇನೆ ಆರ್ಬಿ ತಿಮ್ಮಾಪುರ್ ಅವರು, ಹೀಗೆ ಇವರ ಜೊತೆಗೆ ನರೇಂದ್ರ ಸ್ವಾಮಿ ಅವರು ಕೂಡ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಅವ್ರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿರುವಂತಹ ಕೊಠಡಿಯಲ್ಲಿ. ಅದಾದ ಬಳಿಕ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಆರಂಭ ಆಗುತ್ತೆ. ಆ ಸಭೆ ಮುಗಿದ ಬಳಿಕ ಇನ್ನೊಂದು ಸುತ್ತಿನ ಸಭೆ ಇರೋದು, ಮೀಟಿಂಗು, ಅದು ರೈತ ಮುಖಂಡರ ಜೊತೆಗೆ. ಈಗ ಈ ಫ್ಯಾಕ್ಟ್ರಿ ಮಾಲೀಕರು ಏನು ಹೇಳ್ತಾರೆ, ಅವರ ನಿರ್ಧಾರ ಏನಾಗಿರುತ್ತೆ, ಸರ್ಕಾರ ಹೇಗೆ ಅವರನ್ನು ಮನವೊಲಿಸುತ್ತೆ, ಈಗ ರೈತರಿಟ್ಟಿರುವಂಥ ಡಿಮ್ಯಾಂಡಿಗೆ ಸರ್ಕಾರ ಒಪ್ಪುತ್ತಾ, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಓಕೆ ಅಂತಾರಾ ಇಲ್ವಾ ಅನ್ನುವಂಥದ್ದು ಸದ್ಯ ಇರುವಂತಹ ಪ್ರಶ್ನೆ.